ಇದೀಗ ಒಂದು ದುಃಖದ ಸುದ್ದಿ ಬಂದಿದೆ. ಹಿಂದೂ ಕೂಡ ಆ ರೀತಿ ಸುದ್ದಿ ಹಬ್ಬಿತ್ತು. ಈಗ ಅದು ಸತ್ಯದ ಸುದ್ದಿ. ಇದು ಬಾಲಿವುಡ್ ಹಿರಿಯ ನಟ ಧರ್ಮೇಂದ್ರ ಇನ್ನಿಲ್ಲ. 89 ವರ್ಷ ವಯಸ್ಸಾಗಿತ್ತು. ಹೀ ಮ್ಯಾನ್ ಅಂತ ಕರಿತಾ ಇದ್ರು ಧರ್ಮೇಂದ್ರನ. ವೆರಿ ಸ್ಮಾರ್ಟ್ ಆಕ್ಟರ್. ಸುಮಾರು 20-30 ವರ್ಷ ಹಿಂದಿ ಚಿತ್ರರಂಗವನ್ನು ಆಳಿದಂತಹ ನಟ. ಮೊನ್ನೆ ತಾನೇ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಹೋಗೇ ಬಿಟ್ರು ಅನ್ನುವಂಥ ಸುದ್ದಿ ಬಂದಂಥ ಸಂದರ್ಭದಲ್ಲಿ ಅವರ ಪತ್ನಿ ಆಕ್ರೋಶ ವ್ಯಕ್ತಪಡಿಸಿದರು. ಹೇಮಾ ಮಾಲಿನಿ ಸ್ಪಂದಿಸ್ತಿರುವಂಥ ಸಂದರ್ಭದಲ್ಲಿ ಈ ರೀತಿ ಹೇಳಿಬಿಟ್ರೆ ಇದು ಯಾಕೋ ಭಾಳ ಬೇಜಾರಾಗಿದೆ ನನಗೆ ಅನ್ನುವಂಥ ಮಾತನ್ನು ಹೇಳಿದರು. ಅದಾದಮೇಲಿಂದ ಅವ್ರ ಬಗ್ಗೆ ಹಲವಾರು ಈ ಫೋಟೋಗಳು ಕೂಡ ರಿಲೀಸ್ ಆಗಿದ್ವು. ಇಲ್ಲ, ಆರೋಗ್ಯಕ್ಕೆ ಸ್ಪಂದಿಸ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ ಅಂತ. ಆದರೆ ಆರೋಗ್ಯ ಕೈತಪ್ಪಿ ಹೋಗಿತ್ತು. 89 ವರ್ಷ ವಯಸ್ಸಿನ ಧರ್ಮೇಂದ್ರ ಕೊನೆಯುಸಿರೆಳೆದಿದ್ದಾರೆ. ನಿಜಕ್ಕೂ ಬೇಸರದ ಸಂಗತಿ. ಪಂಜಾಬ್ನಿಂದ ಬಂದಂಥ ಸ್ಮಾರ್ಟ್ ಮ್ಯಾನ್, ಚಿತ್ರರಂಗದಲ್ಲಿ ಬೇರೂರಿದಂಥ ಬಗೆ ಇತ್ತಲ್ಲ, ಅದ್ಭುತ. ಅದು ಸಾಮಾನ್ಯ ಆಗಿರಲಿಲ್ಲ. ಅಂಥ ಧರ್ಮೇಂದ್ರ ಇನ್ನು ನೆನಪು ಮಾತ್ರ. ಧರ್ಮೇಂದ್ರ ಅವ್ರನ್ನ ಕಳ್ಕೊಂಡು ಹಿಂದಿ ಚಿತ್ರರಂಗ ನಿಜಕ್ಕೂ ಬಡವಾಗಿದೆ, ಯಾವುದೇ ಅದರಲ್ಲಿ ಡೌಟ್ ಇಲ್ಲ. ಒಂದು ಛಾಪ್ ಮೂಡಿಸಿದಂಥ ವ್ಯಕ್ತಿತ್ವ. ಜೊತೆಗೆ ಕೊನೆ ತನಕ ಅವರು ತುಂಬ ಆ್ಯಕ್ಟಿವಾಗೇ ಇದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ವಯೋಸಹಜ ಕಾಯಿಲೆಗಳು ಅವ್ರನ್ನ ಅಡರಿದ್ದು. ಹೀಗಾಗಿ ಸ್ವಲ್ಪ ಮೆತ್ತಗಾಗಿದ್ದರು. ಅಂತಹ ಧರ್ಮೇಂದ್ರ ಈಗ ಕೊನೆಯುಸಿರೆಳೆದಿದ್ದಾರೆ. ಕಳೆದ 10 ದಿನದ ಹಿಂದೆನೇ ಹೋಗ್ಬಿಟ್ರು ಅನ್ನುವಂಥ ಸುದ್ದಿ ಬಂದಿತ್ತು. 60ರಿಂದ 70ರ ದಶಕದಲ್ಲಿ ಈ ಬಾಲಿವುಡ್ನ ಉತ್ತುಂಗಕ್ಕೆ ಸೇರಿದ್ರು ಇವರು. ಉತ್ತುಂಗಕ್ಕೆ ಏರಿದ್ರೆ ಸಾಮಾನ್ಯ ಸಂಗತಿ ಇಲ್ಲ ಅದು. ಆ ಟೈಮಲ್ಲಿ ಬೇರೆಯವರು ತುಂಬ ಕಾಂಪಿಟೇಷನ್ ಇತ್ತು. ಶೋಲಿನಲ್ಲಿ ಈಗಲೂ ಕೂಡ ಜ್ಞಾಪಕ ಇದೆ ಇವ್ರದ್ದು. ಮತ್ತು ಅಮಿತಾಬ್ ಬಚ್ಚನ್ ಅವ್ರ ಆ್ಯಕ್ಟಿಂಗ್ ಇದೆಯಲ್ಲ, ಅದು ಎಂಥ ಅದ್ಭುತವಾದಂಥ ಸಿನಿಮಾ. 300 ಚಲನಚಿತ್ರಗಳಲ್ಲಿ ನಡೆಸಿರುವಂಥ ಧರ್ಮೇಂದ್ರ. 300 ಚಲನಚಿತ್ರಗಳು ಸಾಮಾನ್ಯ ಸಂಗತಿನ ಅದು. ಅವರ ಡೈಲಾಗ್ ಡೆಲಿವರಿನೇ ಅದ್ಭುತ. ಆ ಜೊತೆಗೆ ಅವರ ಆ್ಯಕ್ಟಿಂಗು ಕೂಡ. ಧರ್ಮೇಂದ್ರ ಅವರ ನಿವಾಸದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೇರ ದೃಶ್ಯಾವಳಿಗಳು. ಈಗಾಗಲೇ VIP ಹಿಂಡು ದಂಡು ಬರ್ತಾ ಇದೆ. ಬನ್ನಿ, ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾಲ್ತೇಶ್, ನಾವು ನೋಡ್ತಾ ಇದ್ದೀವಿ, ಭಾಳ ದುಃಖದ ಸಂಗತಿ. 300 ಚಿತ್ರಗಳಲ್ಲಿ ನಡೆಸಿದಂಥ ಧರ್ಮೇಂದ್ರ, ಹಿರಿಯ ನಟ ಧರ್ಮೇಂದ್ರ ಇನ್ನು ನೆನಪು ಮಾತ್ರ. ಏನಂತೀರಿ? ರಂಗನಾಥ್, ಖಂಡಿತ. ಏನಂತಂದ್ರೆ ಬಾಲಿವುಡ್ ಮಾತ್ರ ಅಲ್ಲ, ಭಾರತೀಯ ಚಿತ್ರರಂಗದ ಬಹುಮುಖ ಪ್ರತಿಭೆ. ಅಂದ್ರೆ ಒಂದು ಭಾಷೆಯಲ್ಲಿ ಮಾತ್ರ ಅಲ್ಲ, ಸಾಕಷ್ಟು ಭಾಷೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಕಲಾವಿದರಾಗಿ ಅಭಿನಯಿಸಿರ್ತಕ್ಕಂತಹ ಧರ್ಮೇಂದ್ರ ಅವರು ಅಂದ್ರೆ 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಬರೋಬ್ಬರಿ ಒಂದು 6 ದಶಕಗಳ ಕಾಲ ಚಿತ್ರರಂಗವನ್ನ ರಂಜಿಸಿರ್ತಕ್ಕಂಥವ್ರು. ಒಬ್ಬ ಪ್ರತಿಭಾನ್ವಿತ ನಟರನ್ನ ಕಳೆದುಕೊಂಡು ಚಿತ್ರರಂಗ ಬಡವಾಗಿದೆ ಅಂತ ಹೇಳ್ಬೋದು. ಈ ಹಿಂದೆ ಕೂಡ ಅವರು ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಬಟ್ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆತಾ ಇದ್ದಂತಹ ಧರ್ಮೇಂದ್ರ ಅವರು ಕೊನೆಯುಸಿರೆಳೆದಿರ್ತಕ್ಕಂಥದ್ದು. ಹಿಂದಿ ಚಿತ್ರರಂಗವನ್ನ ಒಂದು ಶ್ರೀಮಂತಗೊಳಿಸಿರ್ತಕ್ಕಂತಹ ಒಬ್ಬ ಸೂಪರ್ ಸ್ಟಾರ್ ಆಗಿದ್ರೆ ಅದು ಧರ್ಮೇಂದ್ರ ಅವರು ಕೂಡ. ಸೊ ಪದ್ಮಭೂಷಣ ಸೇರಿದಂತೆ ಸಾಕಷ್ಟು ಪ್ರಶಸ್ತಿಗಳನ್ನ ಪಡೆದಿರ್ತಕ್ಕಂತಹ ಧರ್ಮೇಂದ್ರ ಅವರು ಏನಂದ್ರೆ ಇನ್ನಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. 70-80ರ ದಶಕದಲ್ಲಿ ಬರೋಬ್ಬರಿ ಒಂದು ವರ್ಷಕ್ಕೆ 7ರಿಂದ 9 ಬ್ಲಾಕ್ ಬಸ್ಟರ್ ಚಿತ್ರಗಳನ್ನ ಕೊಟ್ಟಂತಹ ನಟ ಧರ್ಮೇಂದ್ರ ಅವರು. ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂತಹ ಧರ್ಮೇಂದ್ರ ಅವರು ಮುಂಬೈನ ಬ್ರಿಡ್ಜ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲಾಗಿದ್ರು. ಅದಾದ ನಂತರ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಅಂದ್ರೆ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಹಿಂದೆ ಕೂಡ ಒಂದು ಸುದ್ದಿ ಹಬ್ಬಿತ್ತು. ಆಗ ಅವರ ಪತ್ನಿ ಕೂಡ ಒಂದು ಪೋಸ್ಟ್ ಮಾಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಬಟ್ ಈಗ ಅವರನ್ನ ಉಳಿಸ್ಕೊಳ್ಳಕ್ ಆಗಿಲ್ಲ. ಧರ್ಮೇಂದ್ರ ಅವರು ಕೊನೆಯುಸಿರೆಳೆದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಅಂತಂದ್ರೆ ಗಣ್ಯರು ಮತ್ತೆ ಚಿತ್ರೋದ್ಯಮದ ಪ್ರಮುಖರು ಕೂಡ ಅವರ ನಿವಾಸಕ್ಕೆ ದೌಡಾಯಿಸ್ತಾ ಇರುವಂತಹ ಸನ್ನಿವೇಶ ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ರಂಗನಾಥ್. ಓಕೆ, ಧನ್ಯವಾದ ಮಾಲ್ತೇಶ್ ಜಗಿನ್ ತಮ್ಮೆಲ್ಲ ವಿವರಗಳಿಗೋಸ್ಕರ. ನೋಡಿ, ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂತಹ ನಟ. ನಾನು ಹೇಳ್ತಾ ಇದ್ದೆ,
ಆ ಸಂದರ್ಭದಲ್ಲಿ ಹಿಂದಿನಲ್ಲಿ ಕಾಲೂರಿ ನಿಲ್ಲುವಂಥದ್ದೇನು ಸಾಮಾನ್ಯ ಸಂಗತಿ ಆಗಿರಲಿಲ್ಲ. ಅಂಥದ್ರಲ್ಲಿ ಧರ್ಮೇಂದ್ರ ಕೇವಲ್ ಕೃಷ್ಣನ್ ಡಿಯೋಲ್, ಸಂಪೂರ್ಣ ಹೆಸರು ಇದು ಧರ್ಮೇಂದ್ರ ಕೇವಲ್ ಕೃಷ್ಣನ್ ಡಿಯೋಲ್.